ವೆಲ್ಕಮ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 2-3 ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ, 2 ಸ್ಪೂನ್ ಸಕ್ಕರೆ ತೊಗೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮ್ಯಾಶರಿಂದ. ಇದಕ್ಕೆ 1 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸೋಡಾ, ಸ್ವಲ್ಪ ಉಪ್ಪು, 1/2 ಕಪ್ ಮೊಸರು, 1 ಸ್ಪೂನು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಿದ್ದಾಗೆ ಒಂದು ಸಾಫ್ಟ್ ಬ್ಯಾಟರ್ ರೆಡಿ ಆಗುತ್ತೆ. ಈ ಬ್ಯಾಟರಿಗೆ ನಾನಿವಾಗ ಮೈದಾ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ 1/2 ಮೈದಾ 1/2 ಗೋಧಿ ಹಿಟ್ಟು ಸಹ ಯೂಸ್ ಮಾಡ್ಬೋದು. ಇದಕ್ಕೆ 3 to 4 ಕಪ್ ಮೈದಾ ಯೂಸ್ ಮಾಡಿದ್ದೀನಿ ನಾನು. ಈ ಹಿಟ್ಟು ಕಲಿಸುವಾಗ ಯಾವುದೇ ಥರದ ನೀರನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಇದು ಇವಾಗ ನಾನು 3rd ಕಪ್ ಮೈದಾ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 3.5 ಕಪ್ ಮೈದಾನ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಬನ್ಸ್ ಹಿಟ್ಟು ರೆಡಿಯಾಗಿದೆ. ಇದ್ರ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಮುಚ್ಚಿಡಬೇಕು. ಇದು ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಹಿಟ್ಟು ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಬಂದಿದೆ. ಈ ಬನ್ಸ್ ಹಿಟ್ಟಿಗೆ 1 ಚಮಚ ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ತಗೊಂಡ್ಬಿಟ್ಟು ರೋಲ್ ಮಾಡಬೇಕು. ಇಷ್ಟು ದೊಡ್ಡ ಉಂಡೆ ಆದರೆ ಸಾಕು. ಇವಾಗ ರೋಲರ್ ಸಹಾಯದಿಂದ ರೋಲ್ ಮಾಡೋಣ. ಇವಾಗ ಹಿಟ್ಟನ್ನು ರೋಲ್ ಮಾಡ್ತಾ ಇದ್ದೀನಿ. 2 ಕಡೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈ ಹಿಟ್ಟನ್ನು ಲಟ್ಟಿಸುವಾಗ ತುಂಬ ತೆಳ್ಳಗೆ ಲಟ್ಟಿಸಬಾರ್ದು, 1/4 ಇಂಚ್ ದಪ್ಪನೇ ಇರಬೇಕು ಬನ್ಸಿಗೆ ಹಿಟ್ಟನ್ನು ಲಟ್ಟಿಸುವಾಗ. ಸೊ ಇದನ್ನು ನೀವು 1/4 ಇಂಚು ದಪ್ಪ ಇರೋ ಥರನೇ ನೋಡ್ಕೊಳ್ಳಿ, ಒಳಗಡೆ ತುಂಬಿ ಬರುತ್ತೆ ಆವಾಗ. ನಾನಿಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇರಲಿ. ಇವಾಗ ಬನ್ಸನ್ನು ಬಿಟ್ಟಿದ್ದೇನೆ. ನೋಡಿ ಹೇಗೆ ಉಬ್ಬಿ ಬರ್ತಾ ಇದೆ. ಗ್ಯಾಸ್ ಫ್ಲೇಮು ಮೀಡಿಯಮಲ್ಲೇ ಇರಲಿ, ಇಲ್ಲಾಂದರೆ ಹೊರಗಡೆ ಕೆಂಪಾಗಿ ಬರುತ್ತೆ, ಒಳಗಡೆ ಬೇಯೋದಿಲ್ಲ. ಸೊ ನೋಡಿ, 2 ಕಡೆ ಚೆನ್ನಾಗಿ ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ. ಇವಾಗ ಬನ್ಸ್ ರೆಡಿಯಾಗಿದೆ. ಎಣ್ಣೆಯಿಂದ ತೆಗಿತಾ ಇದ್ದೇನೆ. ನೋಡಿ, ನಾನಿವಾಗ 1 ಬನ್ಸನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಒಳಗಡೆ ಎಷ್ಟು ತುಂಬಿ ಬಂದಿದೆ ಅಂತ. ಸೇಮ್ ಹೋಟೆಲ್ ಥರನೇ ಇದೆ ಅಲ್ವಾ, ತುಂಬ ಸಾಫ್ಟ್ ಆಗಿದೆ, ತುಂಬ ಒಳಗಡೆ ತುಂಬಿ ಬಂದಿದೆ. ನೀವು ಇದನ್ನು ಚಟ್ನಿ ಜೊತೆ ಸಹ ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ಆಲೂಗಡ್ಡೆ ಪಲ್ಯ ಜೊತೆ ಸಹ ಒಳ್ಳೆ ಕಾಂಬಿನೇಷನ್ ಬರುತ್ತೆ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಬನ್ಸ್. ನೀವು ಸಹ ಒಂದ್ಸಲ ಟ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು.